ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ವ್ಲಾಗ್ಸ್. ಆಕ್ಚುಲಿ ತುಂಬಾ ದಿನ ಆದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ಅಂದ್ರೆ ವೀಕೆಂಡ್ ರಜೆ ಇದೆ, ಹಂಗಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಮಡಿಕೇರಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ. ಜಸ್ಟ್ ಇವಾಗ ಅಂದ್ರೆ ಆಫೀಸ್ ಮುಗಿಸ್ಕೊಂಡು ಬಂದು ಹೊರಟಿದೀವಿ. ಆಲ್ಮೋಸ್ಟ್ 7 o'clock ಆಗಿದೆ. ಅಂದ್ರೆ ನಾನು, ಹಸ್ಬೆಂಡ್, ಮಕ್ಕಳು, ಆಮೇಲೆ ತಂಗಿ, ಅಕ್ಕ, ಅವ್ರ ಫ್ಯಾಮಿಲಿ. ಸೊ ಎಲ್ಲರೂ ಇವಾಗ ಹೊರಟಿದ್ದೀವಿ. ಇವಾಗ ಒಂದು 5 minutes ಆಯಿತು ಹೊರಟು. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ತುಂಬ ದಿನನೇ ಆಗಿತ್ತು ವ್ಲಾಗ್ಸ್ ಮಾಡಿ, ಸ್ವಲ್ಪ ಬ್ಯುಸಿನೂ ಇದ್ದೆ. ಸೊ ಅದಕ್ಕೆ ಮಡಿಕೇರಿಗೆ ಹೋಗ್ತಾ ಇದ್ವಲ್ಲ, ಈ ಟ್ರಾವೆಲಿಂಗ್ ವ್ಲಾಗ್ ಮತ್ತು ಹೇಗಿರುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ, ಮತ್ತು ಅಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಮತ್ತು ಇವಾಗ ನಾಡಿದ್ದು ಮಂಡೇ ಬಕ್ರೀದ್ ಬೇರೆ ರಜೆ ಇದೆಯಲ್ಲ, ಹಂಗಾಗಿ ಎಲ್ಲ ಫುಲ್ ಎಲ್ಲ ರಶ್ ಇದೆ. ಎಲ್ಲೂ ಅಂದ್ರೆ ಏನು ಬುಕ್ ಮಾಡಿಲ್ಲ ಇನ್ನೂ. ಅಲ್ಲಿ ಹೋಗಿ ಪ್ಲಾನ್ ಮಾಡೋಣ ಅಂತ. ಅಂದ್ರೆ ಇದು ಅಷ್ಟೇ, ನಾವು ಸಡನ್ ಪ್ಲಾನ್ ಮಾಡಿದ್ದು. ಮಧ್ಯಾಹ್ನ ಹಾಗೆ ಅನ್ಕೊಂಡ್ವಿ, ಆಮೇಲೆ ಮಂಡೇ ರಜೆ ಇದೆ ಎಲ್ರಿಗೂ ಹೋಗೋಣ ಎಲ್ಲಾದ್ರೂ ಅನ್ಕೊಂಡು ಅಲ್ಲಿ ಇಲ್ಲಿ ಅನ್ಕೊಂಡು, ಸೊ ಫೈನಲಿ ಹತ್ರ ಆಗತ್ತಲ್ಲ ಮಡಿಕೇರಿ, ಸೊ ಹೋಗೋಣ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಆಕ್ಚುಲಿ ಅಂದ್ರೆ ನಮ್ಮ ಕಾರಲ್ಲಿ ನಾವಿದ್ದೀವಿ, ಇನ್ನೊಂದು ಕಾರಲ್ಲಿ ಆಶಾ, ರಾಜು, ಅವ್ರ ಭಾವ, ಮಕ್ಕಳು ಎಲ್ಲ ಅದರಲ್ಲಿದ್ದಾರೆ. ಅಂದ್ರೆ ನಮ್ಗೆ ಸ್ವಲ್ಪ ಲೇಟ್ ಆಯಿತು ಅಂತ ನಾವು ಇವಾಗ ಹೊರಟ್ವಿ. ಅವ್ರು ಒಂದು 10 minutes ಆಯಿತು ಮುಂದೆ. ಹಿಂಗೇನೆಲ್ಲೇ ಇಲ್ಲೇ ಟೋಲ್ ಹತ್ರ ಹೋಗ್ತಾ ಇದ್ದಾರಂತೆ. ಸೊ ಅದಕ್ಕೆ ಅವ್ರು ಇನ್ನೊಂದು ವೆಹಿಕಲಲ್ಲಿ ಇದ್ದಾರೆ. ಅಲ್ಲೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಮಕ್ಕಳೆಲ್ಲ ಈ ವೆಹಿಕಲ್ಗೆ ಬರ್ತಾರೆ. ನೋಡೋಣ ಎಷ್ಟು ಅವರ್ ಆಗುತ್ತೆ ಗೊತ್ತಿಲ್ಲ. ಇವಾಗಂದ್ರೆ ಹೊರಟಾಗ 7 o'clock, ಆಲ್ಮೋಸ್ಟ್ ಅಂದರೆ ಒಂದು 3 hours ಅಂತೂ ಬೇಕು ಅನ್ಸುತ್ತೆ. ನೋಡೋಣ, ಯಾಕಂದ್ರೆ ಮಕ್ಕಳನ್ನ ಇಟ್ಕೊಂಡು ಫಾಸ್ಟಾಗೂ ಹೋಗೋಕ್ಕಾಗಲ್ವಲ್ಲ. ಅದಕ್ಕೆ ಎಷ್ಟು ಆರಾಮಾಗತ್ತೆ ಹೋಗೋಣ ಅಂತ ಅನ್ಕೊಂಡು, ಅದಕ್ಕೆ ನೈಟೇ ಇವಾಗ ಟ್ರಾವೆಲ್ ಮಾಡಿಬಿಟ್ರೆ ಅಂದರೆ ಬೆಳಿಗ್ಗೆ ನಮಗೆ ಜರ್ನಿ ಸೇವ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗಲೇ ಹೊರಟ್ವಿ. ಇಲ್ಲಾಂದ್ರೆ ಬೆಳಗ್ಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಂದ್ರೆ ಬೆಳಗ್ಗೆ ಅಂದ್ರೆ ಟ್ರಾವೆಲಿಂಗ್ ಆಗೋಗುತ್ತಲ್ಲ, ಅಂದ್ರೆ ಈ ಶಾರ್ಟ್ ಡೇಸ್ ಅಲ್ವಾ ಇರೋದು, ಬರೀ 2 days. ಹಾಗಾಗಿ ಇವಾಗ ಜರ್ನಿ ಮಾಡಿದ್ರೆ ಅಂದ್ರೆ ಬೆಳಿಗ್ಗೆ ನಮ್ಗೆ ಟ್ರಾವೆಲಿಂಗ್ ಸೇವ್ ಆಗುತ್ತೆ. ಹಂಗಾಗಿ ಇವಾಗ ಹೋಗಿ ಅಟ್ಲೀಸ್ಟ್ ಅಂದ್ರೆ ಮಲ್ಕೊಂಡ್ ಬಿಡ್ಬೋದಲ್ಲ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಯಾರಾದ್ರೂ ಹೋಗ್ಬೋದು ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೊರಟಿದೀವಿ. ಸೊ ನೋಡೋಣ, ಎಷ್ಟೊಂದು 3 hours ಆಗ್ಬೋದು. ಹೋಗೋಣ ಬನ್ನಿ. ಸೊ ಆನ್ ದ ವೇ ಅಲ್ಲೇ ಹೋಗುವಾಗ ಅಂದ್ರೆ KR ನಗರ ಟರ್ನಿಂಗ್ ಇದೆಯಲ್ಲ, ಅಲ್ಲೇನೇನೇ ಸ್ವಲ್ಪ ನಿಲ್ಸಿದ್ರು. ಅಂದ್ರೆ ಅಲ್ಲೇನೇನೋ ನನ್ನ ಸಿಸ್ಟರ್ ಹಸ್ಬೆಂಡ್ ಟೀ ಕುಡಿತೀನಿ ಅಂದ್ರಲ್ಲ, ಹಂಗಾಗಿ ಅಲ್ಲೇ ನಿಲ್ಸಿ ಹಂಗೆ ಒಂಚೂರು ಓಡಾಡ್ತಾ ಇದ್ರು ಮಕ್ಕಳೆಲ್ಲ. ಅಲ್ಲೇ ಹೋಟೆಲ್ ಎಲ್ಲ ಇದೆಯಲ್ಲ, ಸೊ ಲೈಟಾಗಿ ಏನಾದ್ರು ಸ್ನ್ಯಾಕ್ ಏನಾದ್ರು ಬೇಕಂದ್ರೆ ಮಕ್ಳಿಗೆ ತಗೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ. ಆಮೇಲೆ ಅಲ್ಲಿಂದ ಹೋಗಿ ಡೈರೆಕ್ಟ್ ಕುಶಾಲನಗರದಲ್ಲೇನೆ ಆಲ್ಟ್ ಆಗೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ನಂದೀಶ್ ಫ್ರೆಂಡ್ಸ್ ಇದ್ರು ಅಲ್ಲಿ, ಅವರಿಗೆ ಇನ್ಫಾರ್ಮ್ ಮಾಡಿ ಆಮೇಲೆ ರೂಮ್ ಬ್ಲಾಕ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಹೋಗೋಷ್ಟಲ್ಲಿ 9:30 ಹಂಗಾಗಿತ್ತು. ಅಲ್ಲೇನೆ ಕುಶಾಲನಗರಲ್ಲೇ ಉಡುಪಿ ವೆಜ್ ಇತ್ತಲ್ಲ, ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ಅಲ್ಲೇನೆ ಹೋಗಿ ಅಂದರೆ ರೂಮ್ಗೆ ಅಲ್ಲಿಂದನೇ ಊಟ ಮಾಮೂಲಿ ರೋಟಿ, ಕರಿ, ಆಮೇಲೆ ರೈಸು ಎಲ್ಲ ಇತ್ತು. ಚೆನ್ನಾಗಿತ್ತು, ವೆಜ್ ಅಲ್ಲ, ಸೊ ಚೆನ್ನಾಗಿತ್ತು. ಆ್ಯಕ್ಚುಲಿ ಕುಶಾಲನಗರಕ್ಕೆ ಬಂದಿದ್ದೀವಿ ಇವಾಗ. ಇಲ್ಲೇ ಊಟ ಆಯಿತು, ಉಡುಪಿ ವೆಜ್ಜಲ್ಲೆಲ್ಲ ಊಟ ಮಾಡಿದ್ವಿ. ಅವರೆಲ್ಲ ನಾನ್ ವೆಜ್ ಊಟ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಇವತ್ತಿಲ್ಲೇ ನೈಟ್ ಸಕಲೇಶ್ಪುರದಲ್ಲೇ ರೂಮ್ ಇಲ್ಲೇ ಮಾಡಿದ್ದಾರೆ. ಸೊ ಇಲ್ಲೇ ಸ್ಟೇ ಇವತ್ತು. ಕುಶಾಲನಗರ, ನನಗೆ ಸಕಲೇಶ್ಪುರ ಕುಶಾಲನಗರ ಎರಡೂ ಕನ್ಫ್ಯೂಷನ್. ಆ್ಯಕ್ಚುಲಿ ಹೊರಟಾಗಿಂದ ಇಲ್ಲಿವರೆಗೂ ಸಕಲೇಶ್ಪುರ ಮತ್ತೆ ಕುಶಾಲನಗರ ಎರಡೂ ಉಲ್ಟಾನೇ ಹೇಳ್ತಿದ್ದೆ. ಆ್ಯಕ್ಚುಲಿ ಕುಶಾಲನಗರ ಇಲ್ಲೇ ರೂಮ್ ಬ್ಲಾಕ್ ಮಾಡಿದ್ದಾರೆ. ಸೊ ಇವತ್ತು ನೈಟ್ ಇಲ್ಲೇ ಸ್ಟೇ. ಬೆಳಗ್ಗೆ ಎದ್ದು ಇನ್ನು ಪ್ಲಾನ್ ಮಾಡ್ಕೋಬೇಕು. ನೋಡೋಣ ಎಲ್ಲಿ ಹೋಗ್ಬೇಕಂತ ಇನ್ನೂ ಏನು ಅನ್ಕೊಂಡಿಲ್ಲ. ಇವಾಗ ಹೋಗಿ ಮಲಗಿದ್ದು ಬೆಳಗ್ಗೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಸೊ ಅಲ್ಲೇ ಕುಶಾಲನಗರದಲ್ಲಿ ನಿಸರ್ಗ ಸಮಥಿಂಗ್ ಏನೋ ಹೆಸರಿತ್ತು, ಅಲ್ಲೇನೇ ರೂಮ್ ಬ್ಲಾಕ್ ಮಾಡಿದ್ರು. ಸೊ ಓಕೆ, ರೂಮ್ಸ್ ಆವ್ರೇಜ್ ಆಗಿತ್ತು, ತುಂಬಾ ಏನು ಚೆನ್ನಾಗಿರಲಿಲ್ಲ, ತುಂಬಾ ಲೋ ಆಗಿರಲಿಲ್ಲ. ಅಂದರೆ 1 ನೈಟ್ಗಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಎಮರ್ಜೆನ್ಸಿ ಅಲ್ವಾ, ನಾವು ಸಡನ್ನಾಗಿ ಬುಕ್ ಮಾಡಿದ್ರಿಂದ ಯಾವುದು ಬೇರೆದು ರೂಮ್ ಸಿಗಲಿಲ್ಲ. ಹಂಗಾಗಿ ಸಿಕ್ಕಿದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿಂದ ಅಂದರೆ ಫಸ್ಟು ದುಬಾರೆಗೆ ಹೋಗೋಣ ಬೆಳಿಗ್ಗೆನೇ, ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಎಲ್ಲ ನೋಡಿಕೊಂಡು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎಲ್ಲರೂ ಎದ್ದು ಫ್ರೆಶ್ನಪ್ ಆಗಿ
ಹೊರಟ್ವಿ ನಾವು ಅಲ್ಲಿಂದ. ಅಂದರೆ ಅದೇನಂದರೆ ನಿಯರ್ ಬೈ ಆಗ್ತಿತ್ತು ನಮಗೆ. ಫಸ್ಟ್ ಅಂದರೆ ದುಬಾರೆಗೆ ಹೋಗಿ ಆಮೇಲಿಂದ ಅಲ್ಲಿಂದ ಮಂದಲ್ಪಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದೆ ನೋಡಿ ಹೋಗ್ತಾ ಇದ್ದೀವಿ. ಅಂದರೆ ಇದು ಕುಶಾಲನಗರಿಂದ ದುಬಾರೆಗೆ ಹೋಗ್ತೀವಲ್ಲ ಆ ರೂಟ್. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಎದ್ವಿ, ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ದುಬಾರೆಗೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಎಲಿಫೆಂಟ್ ಎಲ್ಲ ತೋರಿಸೋಣ ಅಂತ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಮಂಡ್ಯ ಮೈಸೂರು ಕಡೆ ಎಲ್ಲ ಫುಲ್ ಬಿಸಿಲು ಅದು ಇದು ಅಂದ್ಕೊಂಡು, ಅಂದರೆ ಅಲ್ಲಿ ಆ್ಯಕ್ಚುಲಿ ಇನ್ನೂ ಶೆಕೆನೇ ಅಲ್ಲಿ ನಮಗೆ. ನಾವು ಆ ಫೀಲಲ್ಲೇ ಬಂದ್ವಿ. ಬಟ್ ಇಲ್ಲಿ ಬರ್ತಿದ್ದಂಗೆ ನಮ್ಗೆ ಆ ಟೆಂಪ್ರೇಚರ್ಗೆ ನಾವು ಸೆಟ್ ಆಗಿಬಿಟ್ಟಿದ್ವಲ್ಲ, ಹಂಗಾಗಿ ಫುಲ್ ಇಲ್ಲೇ ಅಂದರೆ ತಣ್ಣಗೆ ಕೂಲಾಗಿದೆ. ಮತ್ತು ಫುಲ್ ಒಂಥರ ಮೋಡ ಮುಚ್ಕೊಂಡಂಗಿದೆ. ಫುಲ್ ಬಿಸಿಲು ಇಲ್ಲ, ಫುಲ್ ಮಳೆನೂ ಇಲ್ಲ. ತುಂಬ ಚೆನ್ನಾಗಿದೆ ವೆದರ್. ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ನಾವು. ಸೊ ಈಗ ದುಬಾರೆಗೆ ಹೋಗ್ತಾ ಇದ್ದೀವಿ. ದುಬಾರೆ ರೋಡ್ ಅಂತೂ ತುಂಬ ಚೆನ್ನಾಗಿದೆ, ಗೊತ್ತಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ ಫುಲ್ ಒಂಥರ ಎಲ್ಲ ಗ್ರೀನ್ ಮಧ್ಯ ಹೋಗ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು ಇನ್ನು 7 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲೆಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಹೋಮ್ ಸ್ಟೇ, ರೆಸಾರ್ಟ್ಸು ಎಲ್ಲ ತುಂಬ ಚೆನ್ನಾಗಿದೆ. ನಾವು ಅದೇ ಇವಾಗ ದುಬಾರೆ ನೋಡಿಕೊಂಡು ಬೇರೆ ಎಲ್ಲಾದರೂ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ ಏನಾಗ. ಮತ್ತು ತಿಂಡಿ ಇನ್ನೂ ತಿಂದಿಲ್ಲ. ಇಲ್ಲಿ ದುಬಾರೆ ನೋಡ್ಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗ್ತಾ ಇದ್ದೀವಿ. ಫಸ್ಟು ಮುಂದೆ ಕಾರಲ್ಲೆಲ್ಲ ಸಿಸ್ಟರು ಆಮೇಲೆ ಪಾಪು ಎಲ್ಲ ಅಲ್ಲೇ ಹೋದರು. ನಾನು ಸೋನು ನಂದೀಶ್ ಮಾತ್ರ ಇಲ್ಲಿದ್ದೀವಿ. ಹೆಂಗಿದೆ ಮಡಿಕೇರಿ? ಸೂಪರ್. ಇಲ್ಲೇ ಸೆಟ್ಲ್ ಆಗೋಣ ಅನ್ಸುತ್ತೆ. ಅದೇ ಅಂತ ಇದ್ರಿ. ಇವಾಗ ಒಂದಷ್ಟು ವರ್ಷ ಆದಮೇಲೆ ಏನೋ ಸಾಕು ಆ ಕಡೆಯಿಂದ ಇಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದು ಸೆಟ್ಲ್ ಆಗಿಬಿಡೋಣ ಅಂತ. ಸೊ ಒಂಥರ ಚೆನ್ನಾಗಿದೆ ಇದೆಲ್ಲ. ಯಾಕಂದ್ರೆ ನಮ್ಮ ಹಾಸನ್ ಬೆಲ್ಟ್ ಕೂಡ ಹಿಂಗೆ ಇರುತ್ತಲ್ಲ, ಅವ್ರದ್ದು ಹೋಮ್ ಟೌನು, ಹಾಗಾಗಿ. ಸೊ ನೋಡೋಣ ನೆಕ್ಸ್ಟ್ ಏನಾಗುತ್ತೆ. ಬಟ್ ಪ್ಲ್ಯಾನ್ ಅಂತೂ ಇದೆ. ನೆಕ್ಸ್ಟ್ ಒಂದಷ್ಟು ವರ್ಷ ಆದಮೇಲೆ ಲಾಸ್ಟ್ ರಿಟೈರ್ಮೆಂಟ್ ಸ್ಟೇಜಲ್ಲಾದ್ರೂ ಅಂದರೆ ಬೇರೆ ಕಡೆ ಸೆಟ್ಲ್ ಆಗೋ ಪ್ಲ್ಯಾನ್ ಅಂತೂ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ, ನಿಮಗೂ ದುಬಾರೆ ತೋರಿಸ್ತೀನಿ. ಮತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಸಡನ್ನಾಗಿ ಬಿಸಿಲು ಬಂತು, ಕಾಣಿಸ್ತಾ ಇದೆ ಅನಿಸುತ್ತೆ. ಮತ್ತು ಹಾಗೆ ಮೋಡ ಮುಚ್ಕೊಂಡ್ಬಿಡುತ್ತೆ. ಚೆನ್ನಾಗಿದೆ ವೆದರು ನೋಡಿ. ಇದಂತೂ ರೋಡ್ ತುಂಬ ಚೆನ್ನಾಗಿದೆ. ಇಲ್ಲಿ ಫುಲ್ ಗ್ರೀನ್ ಮಧ್ಯ ಫುಲ್ ನೋಡಿ. ಸುತ್ತಮುತ್ತ ಎಲ್ಲಿ ನೋಡಿದ್ರು ರೆಸಾರ್ಟು, ಹೋಮ್ ಸ್ಟೇಗಳು ಎಲ್ಲ. ನಿಜವಾಗ್ಲೂ ಇಲ್ಲಿ ಏನೋ ಇರೋ ಜನಗಳೇ ಪುಣ್ಯವಂತರು ಅನ್ಸುತ್ತೆ. ಸುತ್ತ ಹಸಿರು ಮಧ್ಯ. ನಮ್ಗೆ ಯೂಶ್ವಲ್ ಆಗಿ ಈ ಥರ ಇಷ್ಟ ಆಗುತ್ತೆ. ಯಾವಾಗಲೂ ಈ ಥರ ಅಂದರೆ ಯಾವಾಗ ಟೈಮ್ ಸಿಕ್ಕಾಗೆಲ್ಲ ಪ್ರಿಫರ್ ಮಾಡ್ತಾ ಇರ್ತೀವಿ. ಸೊ ನಮ್ಗಂತೂ ಫುಲ್ ಏನೋ ಅದೇ ರಜೆ ಸಿಗದೆ ಕಾಯ್ತಾ ಇರ್ತೀವಿ ನಾವು. ಎಲ್ಲರೂ ಈ ಥರ ಹೋಗೋಣ ಅಂತಾನೆ. ಅದರಲ್ಲೂ ಈ ಕಡೆ ಮಡಿಕೇರಿ, ಮಂಗಳೂರು, ಉಡುಪಿ, ಕುಂದಾಪುರ ಅದೆಲ್ಲ ನಮ್ಗೆ ಎಷ್ಟು ಸರಿ ಹೋದ್ರೂ ನಮ್ಗೆ ಸಮಾಧಾನ ಆಗಲ್ಲ. ಹಾಗೆ ಒಂದು 2 ದಿನ ರಜೆ ಸಿಕ್ಕರೂ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲಿ ಅಂದರೆ ಅಡಿಕೆ ತೋಟ ಎಲ್ಲ ಕಡೆ ಚೆನ್ನಾಗಿದೆ. ಮಾತ್ರ ವೆದರು ಮಡಿಕೇರಿಯವರು ಚೆನ್ನಾಗಿದೆ. ಎಸ್, ಇಲ್ಲಿ ದುಬಾರೆಗೆ ಬಂದ್ವಿ. ಆ್ಯಕ್ಚುಲಿ ನಾವಂದರೆ ಸಂಡೇ ಇದ್ದಿದ್ದರಿಂದ ಫುಲ್ ಜನ ಇದ್ದರು. ಅಂದರೆ ಆ ಕಡೆ ಆಪೋಸಿಟ್ ಕಾಣ್ತಿದೆಯಲ್ಲ, ಅಲ್ಲಿ ಆನೆ ಕ್ಯಾಂಪ್ ಇರೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬೋಟಲ್ಲಿ ಅಂದರೆ ತೆಪ್ಪ ಥರ ಇದೆಲ್ಲ, ಅದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಹಂಗಾಗಿ ಫುಲ್ ರಶ್ ಇತ್ತು. ಹಾಗೂ ಯಾರಿಗಾದ್ರೂ ಹೇಳಿ ಇನ್ಫ್ಲುಯೆನ್ಸ್ ಮಾಡಿಸಿ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅಷ್ಟು ದೂರ ಜನ ಇದ್ರಲ್ಲ, ಅದಕ್ಕೆ ಸುಮ್ಮನೆ ಮಕ್ಕಳನ್ನ ಕಟ್ಕೊಂಡೆಲ್ಲ ಆಗಲ್ಲ ಅಂತ ಹೇಳಿ. ಸೊ ಅಲ್ಲೇನೆ ಒಂದು ಸ್ವಲ್ಪ ನೋಡಿಕೊಂಡು ಒಂದಷ್ಟು ಫೋಟೋಸ್ ತಕ್ಕೊಂಡು, ಅಂದರೆ ಆ ಕಡೆದು ಏನೋ ಆನೆ ಕ್ಯಾಂಪ್ ಹೋಗಲಿಲ್ಲ ನಾವು. ಯಾಕಂದರೆ ನಾವು ಪ್ಲ್ಯಾನ್ ಮಾಡಿದ್ದೆ ಒಂದು 2 ಡೇಸ್ಗಲ್ವಾ, ಹಂಗಾಗಿ ಬೇರೆ ಕಡೆ ಎಲ್ಲನೂ ಹೋಗೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಅಲ್ಲಿ ಹೋಗಿ ಸುಮ್ಮನೆ ಹಾಗೆ ನೋಡಿಕೊಂಡು ಬಂದ್ಬಿಟ್ವಿ. ಬಟ್ ಅಲ್ಲೂ ಅಷ್ಟೇ ವೆದರ್ ಫುಲ್ ಕೂಲಾಗಿತ್ತು. ಅಂದರೆ ಸಡನ್ನಾಗಿ ಮಳೆ ಬರ್ತಿತ್ತು, ಸಡನ್ನಾಗಿ ಬಿಸಿಲು ಹೋಗ್ತಿತ್ತು. ಸೊ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ಇನ್ನು ನೀರನ್ನ ಆ ಕಡೆ ದಾಟಿದ್ರೆ ಅಲ್ಲಿ ಎಲಿಫೆಂಟ್ ಕ್ಯಾಂಪ್ ಇರೋದಂತೆ. ಅದು ಟೈಮಿಂಗ್ಸು ನೋಡಿ. ಎಷ್ಟು ವೆಹಿಕಲ್ಸ್ ಇದೆ, ಸಂಡೇ ಅಲ್ವಾ, ಫುಲ್ ರಶ್ ಇತ್ತು. ಅಂತಲ್ಲಿ ನಾವು ಅಟ್ಲೀಸ್ಟ್ ಒಂದ್ಸರಿ ಹೋಗಿ ವಿಸಿಟ್ ಮಾಡೋಣ, ನೋಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಷ್ಟೇ. ಎಸ್, ನೆಕ್ಸ್ಟು ಒಂದು ದುಬಾರೆ ಮುಗಿಸ್ಕೊಂಡು ಮಾಂದಲ್ಪಟ್ಟಿಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಅಲ್ಲಿಂದ ಹೊರಟ್ವಿ. ಅಂದರೆ ಮಾಂದಲ್ಪಟ್ಟಿ ಸುಮಾರು ದಿನದಿಂದ ನಾವು ಹೋದಾಗೆಲ್ಲ ನೋಡಕ್ ಆಗ್ತಿರ್ಲಿಲ್ಲ. ಅಂದರೆ ಏನೇನೋ ರೀಸನ್ಸ್ ಮಿಸ್ ಆಗ್ತಿತ್ತು. ಹಂಗಾಗಿ ಸೊ ಈ ಸರಿ ಟೆನಿಕ್ ಪಾಸ್ ಮಿಸ್ ಆಗಲೇಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಸೊ ಮಾಂದಲ್ಪಟ್ಟಿಗೆ ಅಂತಂದರೆ ಅಲ್ಲಿ ನಮ್ಮದು ಓನ್ ವೆಹಿಕಲ್ ತೊಗೊಂಡೋಗೋಕ್ಕಾಗಲ್ಲ. ಅಂದರೆ ಕೆಲವರು ತೊಗೊಂಡು ಹೋಗ್ತಾರೆ,
ಬಟ್ ಅಂದ್ರೆ ರೋಡ್ ತುಂಬಾ ಅಂದ್ರೆ ಕಲ್ಲು ಅಂತ ಮಣ್ಣು ಅಂದ್ರೆ ತುಂಬಾ ಕೆಟ್ಟಿದೆ ರೋಡು. ಹಂಗಾಗಿ ಇಲ್ಲಿಂದ ಅಂದ್ರೆ ಕೆಳಗಡೆಯಿಂದ ಏನ್ ಮಾದಲ್ಪಟ್ಟಿ ಸ್ಟಾರ್ಟ್ ಆಗುತ್ತಲ್ಲ, ಆ ರೋಡ್ ಸ್ಟಾರ್ಟಿಂಗ್ ಅಂದ್ರೆ ಇದೇ ವೆಹಿಕಲ್ಸ್ ಅಂದ್ರೆ ಬಲೆರೋ ಅಥವಾ ಏನಾದ್ರು ಜೀಪ್ಗಳೆಲ್ಲ ಇರುತ್ತೆ. ಹಂಗಾಗಿ ಅಲ್ಲಿಂದ ನಾವು ಜೀಪ್ನ ಬುಕ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಅಲ್ಲಿ ಮಿಡಲ್ ಅಲ್ಲಿ ಒಂದು ಪಾಯಿಂಟ್ ಇದೆ, ಅಲ್ಲಿವರೆಗೂ ಅವ್ರ ಓನ್ ವೆಹಿಕಲ್ ತಗೊಂಡ್ಬಂದು ಅಲ್ಲಿಂದ ಬೇರೆ ಜೀಪ್ಗಳು ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ನನ್ನ ಸಜೆಷನ್ ಏನಂದ್ರೆ, ನೀವು ಕೆಳಗಡೆಯಿಂದನೇ ನಿಮ್ ಓನ್ ವೆಹಿಕಲ್ ತಗೊಂಡ್ ಹೋಗೋದ್ರ ಬದಲು ಅಂದ್ರೆ ಅಲ್ಲೇ ಜೀಪ್ ಅಥವಾ ಬೊಲೆರೋ ಇರುತ್ತಲ್ಲ ಅದನ್ನೇ ಬುಕ್ ಮಾಡ್ಕೊಂಡು ಹೋದ್ರೆ ಬೆಸ್ಟ್ ಅನ್ಸುತ್ತೆ. ನೋಡಿ ಎಲ್ಲಿ ನೋಡಿದ್ರು ಫುಲ್ ಗ್ರೀನೇ. ಇಲ್ಲಂತೂ ಇದು ನಿಜವಾಗ್ಲೂ ಚೆನ್ನಾಗಿದೆ ಪ್ಲೇಸ್ ಅಂತೂ. ಸೊ ನಾವ್ ಅದಕ್ಕೆ ಕೆಳಗಡೆನೆ ಏನೋ ಬೊಲೆರೋ ವೆಹಿಕಲ್ ತಗೊಂಡೇನೆ ಹೊರಟ್ವಿ. ಆಕ್ಚುಲಿ ಇಲ್ಲಿ ಅಂದ್ರೆ ಇದೇನು ಫೀಸ್ ಏನಂತಾರೆ ಚಾರ್ಜಸ್ ಎಲ್ಲ ಏನಂದ್ರೆ, ನಾವು ಆಲ್ಮೋಸ್ಟ್ 6-7 ಮೆಂಬರ್ಸ್ ಇದ್ವಿ. 3000 ಚಾರ್ಜ್ ಮಾಡಿದ್ರು. ಮತ್ತೆ ಅಲ್ಲಿ ಮಿಡಲ್ ಹೋಗ್ತಿವಲ್ಲ ಅಲ್ಲಿಂದ ಟಿಕೆಟ್ ಪರ್ ಹೆಡ್ 50 ರುಪೀಸ್ ಟಿಕೆಟ್. ಮತ್ತೆ ಇದೇನ್ ಜೀಪ್ಗೆ 50 ರುಪೀಸ್. ಸೊ ಅದೊಂದು 350 ರುಪೀಸ್ ಆಯ್ತು. ಮತ್ತೆ ಫುಲ್ ಹೋಲ್ ಜರ್ನಿಗೆ 3000 ರುಪೀಸ್ ಕೊಟ್ವಿ. ಅಂದ್ರೆ ಹೋಗಕ್ಕೆ ಒಂದು 45 ಮಿನಿಟ್ಸ್ ಆಗುತ್ತೆ. ಇವರಂತೂ ಜೀಪ್ ಅವರು ಬೊಲೆರೋ ಅವರೆಲ್ಲ ಬರ್ತಿರ್ತಾರಲ್ಲ, ಫುಲ್ ಅವ್ರು ಫಾಸ್ಟ್ ಆಗಿ ಅಂದ್ರೆ ಪಾಪ ಅವ್ರಿಗೆ ಅದೇನೆ ಬಿಸ್ನೆಸ್ ಅಲ್ವಾ, ಹಂಗಾಗಿ ಎಷ್ಟು ಟ್ರಿಪ್ ಹೊಡೆದ್ರೆ ಅವ್ರಿಗೆ ಆತರ ಅರ್ನಿಂಗ್ಸ್ ಇರುತ್ತೆ. ಹಂಗಾಗಿ ಫುಲ್ ಫಾಸ್ಟ್ ಆಗಿ ಹೋಗ್ತಾ ಇರ್ತಾರೆ. ಆ ಕಡೆಯಿಂದ ಅಪೋಸಿಟ್ ಬರೋರು ಫಾಸ್ಟ್ ಆಗಿ ಬರ್ತಿರ್ತಾರೆ. ಸೊ ಅಂದ್ರೆ ಅಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆಲ್ಮೋಸ್ಟ್ 10-15 ವರ್ಷದಿಂದ ಅಲ್ಲಲ್ಲೇ ಇದಾರಂತೆ ಎಲ್ಲಾರು. ಇಲ್ಲಿ ನೋಡಿ ಎಲ್ಲಾ ಕಡೆನೂ ಅದೇ ಗ್ರೀನು. ನಾವು ಅಂದ್ರೆ ಫಸ್ಟ್ ಟೈಮ್ ಹೋಗಿದ್ದಲ್ವಾ, ಹಂಗಾಗಿ ನೋಡಿ ಇದು ಮಿಡ್ ಪಾಯಿಂಟ್. ಇಲ್ಲಿ ಟಿಕೆಟ್ ತಗೋಬೇಕಾಗತ್ತೆ. ಅಂದ್ರೆ ಪರ್ ಹೆಡ್ 50 ರುಪೀಸ್ ತರ ಅಲ್ಲಿ ಟಿಕೆಟ್ ಕೊಡ್ತಾರೆ. ಮತ್ತೆ ವೆಹಿಕಲ್ಗೆ 50 ರುಪೀಸ್. ಕೆಲವ್ರು ಇಲ್ಲಿಂದ ಅವರು ಓನ್ ವೆಹಿಕಲ್ ನಿಲ್ಸ್ಬಿಟ್ಟು ಹೋಗ್ತಾರೆ. ಇಲ್ಲ ಅಂದ್ರೆ ಕೆಲವ್ರು ಕೆಳಗಡೆಯಿಂದಾನೇ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿ ನೋಡಿ ಆ ಕಡೆಯಿಂದ ಜೀಪ್ಗಳು ಬರ್ತಾ ಇದಾವೆ, ಮತ್ತೆ ಈ ಕಡೆಯಿಂದ ಹೋಗೋ ಜೀಪ್ಗಳು ಹೋಗ್ತಾ ಇರುತ್ತೆ. ಸೊ ಚೆನ್ನಾಗಿದೆ ಮಾತ್ರ ಇಲ್ಲಿ. ಅಂದ್ರೆ ಯಾರಾದ್ರೂ ಒಂದ್ಸರಿ ನೋಡಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಒಂದ್ಸರಿ ನೋಡಿ, ನಿಜವಾಗ್ಲೂ ನೀವು ಎಂಜಾಯ್ ಮಾಡ್ತೀರಾ. ಮತ್ತೆ ಅಲ್ಲಿ ಮೇಲ್ ಹೋಗುವಾಗ ಪ್ಲಾಸ್ಟಿಕ್ ಬ್ಯಾನ್ ಆಗಿರುತ್ತೆ. ಸೊ ಯಾವುದೇ ಇರಲಿ ಅಂದ್ರೆ ಚಾಕ್ಲೇಟ್ ಪೇಪರ್ಸ್ ಇರ್ಬೋದು ಅಥವಾ ಬಾಕ್ಸ್ ಇರ್ಬೋದು, ವಾಟರ್ ಬಾಟ್ಲ್ ಯಾವುದನ್ನು ಅಲ್ಲಿ ಅಂದ್ರೆ ಇದು ಅಲೋ ಮಾಡಲ್ಲ. ಹಂಗಾಗಿ ಕೆಳಗಡೆನೆ ಇಲ್ಲಿ ಮಿಡ್ ಪಾಯಿಂಟ್ ಅಲ್ಲೇನೆ ಚೆಕ್ ಮಾಡ್ತಾರೆ. ಹಂಗಾಗಿ ಯಾರಾದ್ರೂ ಹೋಗೋರಿದ್ರೆ ಏನಾದ್ರು ಬಾಟ್ಲುಗಳು ಆ ತರ ಎಲ್ಲ ಆದ್ರೆ ನಿಮ್ಮ ವೆಹಿಕಲ್ ಇಟ್ಬಿಟ್ಟೋಗಿ. ಸುಮ್ನೆ ಯಾಕಂದ್ರೆ ಮಿಡ್ಡಲ್ ಅಲ್ಲಿ ಇಟ್ಟಿದ್ದು ಆಮೇಲೆ ವಾಪಸ್ ಬರುವಾಗ ಅಂದ್ರೆ ವಾಪಸ್ ಕೊಡ್ತಾರೆ, ಅದು ಸುಮ್ನೆ ರಿಸ್ಕ್ ಅಲ್ವಾ. ಹಂಗಾಗಿ ನೀವು ಕೆಳಗಡೆನೆ ನಿಮ್ ವೆಹಿಕಲ್ಸ್ ಅಲ್ಲೇನೆ ಪ್ಲಾಸ್ಟಿಕ್ ಐಟಮ್ಸ್ ಏನಾದ್ರು ಇದ್ರೆ ಇಟ್ಬಿಡಿ ಅಷ್ಟೇ. ಸೊ ನೋಡಿ ಇಲ್ಲಿ ವೆದರ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸುಮಾರು ಮೂವೀಸ್ ಅಲ್ಲಿ ನೋಡಿರ್ತಾರೆ ಇದು ನೀವು. ಲವ್ ಮಾಕ್ಟೈಲ್ ಎಲ್ಲಾ ಮೂವೀಸ್ ಅಲ್ಲೂ ಗಾಳಿಪಟ ಅಲ್ಲೆಲ್ಲ ತೆಗ್ದಿದ್ದಾರೆ ಇದನ್ನ. ನೋಡಿ ರೋಡ್ ನೋಡಿ ಹೆಂಗಿದೆ ನೋಡಿ, ಒಂಥರ ಕಲ್ಲು ಮಣ್ಣು ಬಂಡೆ ಆತರ ಅದ್ರ ಮಧ್ಯ. ಈಗ ನೀವು ನೋಡ್ತಿದ್ದೀರಲ್ಲ ಈ ರೋಡ್ ಎಷ್ಟೋ ಬೆಟರ್ ಅಂತ ಹೇಳ್ಬೋದು. ಅದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಬರೀ ಕಲ್ಲುಗಳ ಮಧ್ಯನೇ ಹೋಗುತ್ತೆ ವೆಹಿಕಲ್. ನಿಜವಾಗ್ಲೂ ಇಲ್ಲಿ ಓಡಿಸೋ ಡ್ರೈವರ್ಗಳಿಗಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾವಂತೂ ಒಂದಿನ ಹೋಗಿ ಬಂದ ತಕ್ಷಣ ಫುಲ್ ಎಲ್ಲರಿಗೂ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ಹೋಗಿತ್ತು. ಇಲ್ಲಿ ನೋಡಿ ಎಷ್ಟು ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಫುಲ್ ಅದು ಪೀಕ್ ವರ್ಗೂ ಹೋಗುತ್ತೆ ವೆಹಿಕಲ್. ಅಲ್ಲಿ ಹೋಗ್ತಿದ್ದಾಗಂತೂ ಒಂಥರ ಮೋಡ ನಾವು ಟಚ್ ಮಾಡ್ಬೋದೇನೋ ಅಂತಾನೆ ಅನ್ಸುತ್ತೆ, ಅಷ್ಟು ಹೈಟ್ ಹೋಗುತ್ತೆ ವೆಹಿಕಲ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಎಸ್, ಟೂ ವೀಲರ್ ಅಲ್ಲಿ ಹೋಗೋರು ಹೋಗ್ತಾರೆ, ಬಟ್ ನನ್ನ ಪ್ರಕಾರ ರಿಸ್ಕ್ ಅನ್ಸುತ್ತೆ ಟೂ ವೀಲರ್ ಎಲ್ಲ. ಅಲ್ಲಿ ನೋಡಿ ರೋಡ್ ನೋಡಿ ಹೆಂಗೆ ಕಲ್ಲುಗಳ ಮಧ್ಯ. ಏನು ವಯಸ್ಸಾದವರಂತೂ ಅಲ್ಲಿ ಹೋಗೋದು ಕಷ್ಟನೇ ಅನ್ಸುತ್ತೆ. ಹಂಗಾಗಿ ಬಟ್ ರೋಡ್ ಅಂತೂ ಅದು ಅಂದ್ರೆ ಇರೋದೇ ಹಾಗಂತೆ ಅಲ್ಲಿ ಫುಲ್ ಕಲ್ಲುಗಳ ಮಧ್ಯ. ಎಸ್ ನೋಡಿ ಇಲ್ಲಿ ಬಂದ್ವಿ ನಾವು. ಸೊ ಫೈನಲಿ ಇಲ್ಲಿ ಬಂದ್ವಿ ನಾವು. ಅಂದ್ರೆ ಇದು ಎಂಟ್ರೆನ್ಸ್ ಒಂಥರ ಈ ತರ ಪ್ಲಾನ್ ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಇದು.
ಎಸ್, ಇಲ್ಲಿ ಬಂದ್ವಿ ನೋಡಿ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಮಾಂದಲ್ಪಟ್ಟಿ ಅಂತ. ಇಲ್ಲಿ ವೆದರ್ ನೋಡಿದ್ರೆ ನಿಮಗ್ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನೋಡಿ. ಫುಲ್ ಫಾಗ್, ಫುಲ್ ಅಂದ್ರೆ ಇನ್ನೂನು ಅಂದ್ರೆ ಬೇರೆ ಸೀಸನ್ ಅಲ್ಲಿ ಹೋದ್ರೆ ಅಂದ್ರೆ ಒಬ್ರಿಗೊಬ್ರು ಕಾಣಲ್ವಲ್ಲ, ಆ ರೀತಿ ಇರುತ್ತಂತೆ. ನಾವು ಹೋದಾಗ್ಲೂ ಅಷ್ಟೇ ವೆದರ್ ತುಂಬಾ ಚೆನ್ನಾಗಿತ್ತು ನೋಡಿ. ಅಲ್ಲಿ ಫುಲ್ ಫಾಗ್ ಇದೆ. ಸೊ ಇವತ್ತು ಸಂಡೇನೂ ಇದ್ದಿದ್ರಿಂದ ಜನನು ಜಾಸ್ತಿ ಇದ್ರು. ಸೊ ಇಲ್ಲೇನಿರುತ್ತೆ ಅಂದ್ರೆ ಇನ್ನೊಂದು 200 ಮೀಟರ್ಸ್ ಇರುತ್ತೆ, ಅಲ್ಲಿವರೆಗೂ ವೆಹಿಕಲ್ ಹೋಗುತ್ತೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ಸೊ ನೋಡಿ, ಈ ತರನೇ ಕಲ್ಲು ಮಣ್ಣು ಮಧ್ಯನೇ ಇರುತ್ತೆ. ನಮ್ಗಂತೂ ಫುಲ್ ಅಲ್ಲಿ ನೋಡ್ತಿದ್ದಂಗೆ ವೆದರ್ ಫುಲ್ ಖುಷಿ ಆಗ್ಬಿಟ್ಟು ಓಡ್ತಾ ಇದೀವಿ ಎಲ್ಲ. ಫುಲ್ ಏನ್ ಪೀಕ್ ಹೋಗ್ತೀವಲ್ಲ ಅಲ್ಲಂತೂ ಒಬ್ರು ಮುಖ ಒಬ್ರಿಗೆ ಕಾಣಲ್ಲ, ಆ ತರ ಇರುತ್ತೆ. ಮತ್ ಹಾಗೆ ಒಂದಷ್ಟೊತ್ತು ಆಗ್ತಿದಂಗೆ ಬಿಸಿಲು ಬರುತ್ತೆ, ಮತ್ತೆ ಮಳೆ ಬರುತ್ತೆ. ಹೆಂಗಿದೆ ಮಂದಲ್ಪಟ್ಟಿ ಹೆಂಗಿದೆ? ಸ್ವರ್ಗ ನೋಡ್ದಂಗ ಆಗುತ್ತೆ. ಒಬ್ರಿಗೊಬ್ರು ಕಾಣಿಸೋದೇ ಇಲ್ಲ. ಈಗ ಅಲ್ಲಿ ರೋಡಲ್ಲಿ ನೋಡಿದ್ರೆ ಅದು ಆಗಿದೆ, ರೋಡ್ ಚೆನ್ನಾಗಿಲ್ಲ. ಅದೇ ಹೇಳ್ತಾ ಇರೋದು, ರೋಡ್ ಹೆಂಗೆ ಬಂದ್ವಿ ಅಂದ್ರೆ ಅಯ್ಯೋ ಏನಪ್ಪಾ ಅನ್ಕೊಂಡ್ಬಂದ್ವಿ, ಬಟ್ ಇಲ್ಲಿ ಬರ್ತಿದಂಗೆ. ಸೊ ಇದಂತೂ ಏನೋ ತುಂಬಾ ಮಕ್ಕಳು ಎಲ್ಲಾನು ಮಳೆ ಬರ್ತಾ ಇದೆ ಅಂತ ಎಲ್ಲ ಎಂಜಾಯ್ ಮಾಡ್ತಾ ಇದಾರೆ ಎಲ್ರುನು. ನನ್ಗಂತೂ ಇಲ್ಲಿಂದ ಹೋಗಕ್ಕೆ ಮನ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಒಂಥರ ನೇಚರ್ ಏನ್ ಎಂಜಾಯ್ ಮಾಡ್ಬೇಕಂತ ಇರುತ್ತಲ್ಲ, ಅವರು ಏನೋ ಮಿಸ್ ಮಾಡಿದೆ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಏನೋ ವ್ಲಾಗ್ಗೋಸ್ಕರ ನಾವು ಏನೋ ಹೇಳ್ತಾ ಇದ್ದೀನಿ ಅಂತಲ್ಲ. ವಿತೌಟ್ ಮಿಸ್ ನೀವು ಫ್ಯಾಮಿಲಿ ಜೊತೆ ಆದ್ರೂ ಸರಿ, ಅಥವಾ ಯಾರಾದ್ರೂ ಬಂದು ಎಂಜಾಯ್ ಮಾಡ್ಬೇಕು ನೇಚರ್ನ ಅಂದ್ರೆ ಮಸ್ಟ್ ಅಂಡ್ ಶುಡ್ ನೀವು ಒಂದ್ಸರಿ ಲೈಫಲ್ಲಿ ಒಂದ್ಸರಿ ನಿಜವಾಗ್ಲೂ ನೋಡ್ಲೇಬೇಕಾಗಿದ್ದ ಪ್ಲೇಸು. ಎಲ್ರು ಮಿಸ್ ಮಾಡ್ದೆ, ಒಂದ್ಸರಿ ಬನ್ನಿ. ಏನೋ ಮಾಡ್ತಿದೆ ಕೇಳಿದು ನೋಡಿ. ಇಲ್ಲಿ ನನ್ನ ಮೈಕ್ನ ಹಿಡ್ಕೊಂಡು ಏನೋ ಮಾಡ್ತಾ ಇದ್ದಾನೆ. ಹಾಯ್ ಹೇಳು. ಹಲೋ, ವೆಲ್ಕಮ್ ಮೇಡಮ್. ವೆಲ್ಕಮ್ ಟು ವೆಲ್ಕಮ್ ಟು ಸೌಮ್ಯ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೇಳಿ ನೋಡಿ, ಇಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಡಿ, ಫಾಗ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಷ್ಟು ಚೆನ್ನಾಗಿ ಮೂವ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಸ್ವಲ್ಪ ಮೋಡ ಹೋಯ್ತಲ್ಲ, ಹಂಗಾಗಿ ಒಂದ್ ಕಡೆಯಿಂದ ನೋಡಿ ಇವಾಗ ಕ್ಲಿಯರೆನ್ಸ್ ಕಾಣಿಸ್ತಾ ಇದೆ. ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಒಬ್ರ ಮುಖ ಒಬ್ರು ಕಾಣಿಸ್ತಾನೆ ಇರ್ಲಿಲ್ಲ. ಈಗ ನೋಡಿ, ಈಗ ಮತ್ತೆ ಫಾಗ್ ಅಂದ್ರೆ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಕ್ಲಿಯರ್ ಆಗಿರುತ್ತೆ ಅಂತಾನೆ ಗೊತ್ತಾಗಲ್ಲ. ಒಂಥರ ತುಂಬಾ ಏನು ನ್ಯಾಚುರಲ್ ಅಂತಾರಲ್ಲ, ಇದೆ ಅನ್ಸುತ್ತೆ ನ್ಯಾಚುರಲ್ ಅಂದ್ರೆ. ಆಕ್ಚುಲಿ ಇಲ್ಲಿ ಇಳ್ಕೊಂಡು ಬರ್ತಾ ಇದೀವಿ. ಹತ್ತದು ಎಷ್ಟು ಕಷ್ಟನೋ, ಇಳಿಯೋದು ಅಷ್ಟೇ ಕಷ್ಟ ಇಲ್ಲಿ. ಸೊ ಫುಲ್ ಡೌನ್ ಇದೆ. ಅಂದ್ರೆ ಇಲ್ಲಿ ಏನ್ ಜೀಪಲ್ಲಿ ಬಂದಿರ್ತೀವಲ್ಲ, ಸೊ ½ an hour ಟೈಮ್ ಕೊಟ್ಟಿರ್ತಾರೆ. ಸೊ ಅಲ್ಲೆಲ್ಲ ½ an hour ನಾವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ವಾಪಸ್ ಅವ್ರು ಹೇಳಿದ ಟೈಮ್ಗೆ ಇಲ್ಲಿ ಬಂದ್ರೆ ಮತ್ತೆ ವಾಪಸ್ ಅದೇ ಏನೋ ಜೀಪ್ ಅಥವಾ ಬೊಲೆರೋ ವೆಹಿಕಲ್ ಅಲ್ಲಿ ವಾಪಸ್ ನಮ್ಮ ಡೆಸ್ಟಿನಿ ಕರ್ಕೊಂಡು ಹೋಗ್ತಾರೆ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಆಸಮ್ ಆಗಿದೆ. ಸೊ ಎಲ್ಲ ನಡ್ಕೊಂಡು ಬರ್ತಾ ಇದೀವಿ ಡೌನ್ಗೆ. ನೋಡಿ, ನಾವು ಹೋಗುವಾಗ ಫುಲ್ ಏನೋ ಮೋಡ ಇತ್ತು, ಇವಾಗ ಆಲ್ರೆಡಿ ಬಿಸಿಲು ಬಂದಿದೆ. ಸೊ ನಮ್ ಜೀಪ್ ಅಲ್ಲಿದೆ.
ಸೊ ಇಲ್ಲಿದೆ ನಮ್ದು ಜೀಪ್. ಸೊ ಎಲ್ಲರೂ ಇಲ್ಲಿ ಬಂದ್ವಿ. ಇವಾಗ ಮತ್ತೆ ಇಲ್ಲಿಂದ ಹೊರಡಬೇಕು. ಮತ್ತೆ ಈ ಕಡೆಯಿಂದ ಹೋಗೋಕೆ 45 ಮಿನಿಟ್ಸ್ ಆಗುತ್ತೆ. ಸೊ ಬರಕ್ಕೆ 45 ಮಿನಿಟ್ಸ್, ಹೋಗೋಕೆ 45 ಮಿನಿಟ್ಸ್ ಆಗುತ್ತೆ. ಮತ್ತೆ ಇಲ್ಲೊಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಿಡ್ತಾರೆ. ಎಸ್, ಬನ್ನಿ ವಾಪಸ್ ನಮ್ಮ ಕಾರಲ್ಲಿದೆ, ಅಲ್ಲಿಗೆ ಹೋಗೋಣ. ಎಸ್, ಮಾಂದಲ್ಪಟ್ಟಿ ಮುಗಿಸ್ಕೊಂಡು ನಾವು ಅಂದರೆ ಮಡಿಕೇರಿಯಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಅನಿಸುತ್ತೆ. ಸೊ ನನ್ನ ಸಿಸ್ಟರ್ ಹಸ್ಬೆಂಡ್ ಇದಾರಲ್ಲ, ಅವ್ರ ಫ್ರೆಂಡ್ದು ಒಂದು ಸ್ಮಾಲ್ ಹೋಮ್ ಸ್ಟೇ ಇತ್ತು. ಅಂದರೆ ಅದು ಇವಾಗ ಇನ್ನೂ ಮಾಡ್ತಾ ಇದ್ದಾರೆ. ಇವಾಗ ಒಂದು 2 ಮಂತ್ಸಲ್ಲಿ ಓಪನ್ ಮಾಡಿರೋದು. ಅಂದರೆ ಸಿಂಪಲ್ ಆಗಿತ್ತು. ಸೊ ಹಂಗಾಗಿ ನಾವು ಒಂದ್ಸರಿ ನೋಡೋಣ, ಅವರು ಫೋನ್ ಮಾಡಿ ಕರಿತಾ ಇದ್ರು, ಹಂಗಾಗಿ ಹೋಗೋಣ ಅಂತ ಹೋಗಿದ್ವಿ. ಇದು ಅಷ್ಟೇ ನೋಡಿ, ಮಡಿಕೇರಿಯಿಂದ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಅಷ್ಟೇ ದೂರ ಇದೆ. ಒಂಥರ ಇಂಟೀರಿಯರ್ ಪ್ಲೇಸೇ ಅನಿಸುತ್ತೆ. ಸೊ ಸುತ್ತ ಆ ಕಡೆ ಈ ಕಡೆ ಫುಲ್ ಗ್ರೀನು, ಮಧ್ಯ ಸಣ್ಣ ರೋಡು. ಈ ರೋಡಲ್ಲಿ ಹಿಂಗೆ ಹೋಗ್ತಾ ಇದ್ರೆ ಅಲ್ಲಿ ಒಂದು ಅಂದರೆ ಹೋಮ್ ಸ್ಟೇ ಥರ ಸಣ್ಣದು ಮನೆ ಇದೆ. ಇಲ್ಲಿ ಹೆಂಗೆ ಅಂದರೆ ಒಂದು ಮನೆಗೂ ಇನ್ನೊಂದು ಮನೆಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಈಗ ನಮ್ಗಳ ಸಿಟಿಲಿ ಆದರೆ ಪಕ್ಕ ಮನೆ, ನಮ್ಮ ಕಾಂಪೌಂಡ್ಗೆ ಅಟ್ಯಾಚ್ಡ್ ಆಗಿ ಇನ್ನೊಂದು ಮನೆ ಇರುತ್ತೆ. ಸೊ ನಾವು ಹಾಗೆ ಲೈಫ್ ಲೀಡ್ ಮಾಡ್ತಿರ್ತೀವಿ, ನಮ್ಗೆ ಹಾಗೆ ಸೆಟ್ ಆಗೋಗಿರುತ್ತೆ. ಬಟ್ ಇಲ್ಲಿರೋ ಲೈಫ್ ಸ್ಟೈಲಲ್ಲೇನೆ ಹಂಗೆ ಬದುಕ್ತಾ ಇರ್ತಾರೆ, ಅವ್ರು ಅದಕ್ಕೆ ಸೆಟ್ ಆಗೋಗಿರ್ತಾರೆ ಅನ್ಸುತ್ತೆ. ನೋಡಿ ಇಲ್ಲಿ ಹಿಂಗೆ ಬಂದರೆ ಇಲ್ಲೊಂದು ಮನೆ ಇದೆ, ಇನ್ನೊಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬಿಟ್ಟು ಇನ್ನೊಂದು ಮನೆ ಇರುತ್ತೆ. ಸೊ ಇದೇನೆ ಅವ್ರ ಫ್ರೆಂಡ್ದು ಒಂದು ಸ್ಮಾಲ್ ಹೋಮ್ ಸ್ಟೇ. ಇವಾಗ ಇನ್ನೂ ಅದು ಫುಲ್ ಕಂಪ್ಲೀಟು ಆಗಿಲ್ಲ. ಹಾಗಾಗಿ ಅಂದರೆ ಇಲ್ಲಿ ಹೆಂಗೆ ಅಂದರೆ ಯಾವ ವೆಹಿಕಲ್ ಸೌಂಡು ಕೇಳಲ್ಲ, ಸಿಗ್ನಲ್ಲು ಅಷ್ಟೇ ಒಂದೇ ಒಂದು ಪಾಯಿಂಟ್ ಇರುತ್ತೆ. ಒಂಥರ ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನೇನೆ ಸ್ಮಾಲ್ ಹೋಮ್ ಸ್ಟೇ. ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಅಂದ್ರೆ ರೂಮ್ಸ್ ಇತ್ತು, ಮಾಮೂಲಿ ಅಂದ್ರೆ ಊಟ ಫೆಸಿಲಿಟೀಸ್ ಅಷ್ಟೇ ಇತ್ತು. ಇದೇನಂದ್ರೆ ನಾವು ರೆಗ್ಯುಲರ್ ಆಗಿ ರೆಸಾರ್ಟ್ಸು, ಹೈಫೈ ಫೆಸಿಲಿಟಿ ವಿತ್ ಪೂಲು ಎಲ್ಲಾನು ಯೂಶುವಲ್ ಆಗಿ ಹೋಗ್ತಾನೆ ಇರ್ತೀವಿ. ನಮ್ಗೇನು ವೀಕೆಂಡ್ ಬಂತು ಅಂದ್ರೆ ಅದೇ ತರ. ಬಟ್ ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಬಿಟ್ಟೆ ನಾವು ಹೋಗಿದ್ದು. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಅಕ್ಕಪಕ್ಕ ಏನ್ ಸೌಂಡು ಕೇಳಲ್ಲ, ಒಂಥರ ಕಾಮಾಗಿ ಒಂದ್ 2 ದಿನ ಯಾರಾದ್ರೂ ಯಾವುದೂ ಸಿಗ್ನಲ್ ಇಲ್ಲದೆ, ಯಾವುದೂ ಕಾಟ ಇಲ್ದೇನೆ ಏನಾದ್ರೂ ಏನೋ ಪೀಸ್ಫುಲ್ ಆಗಿ ಟೈಮ್ ಕಳಿಬೇಕು ಅಂದ್ರೆ ಡೆಫಿನೆಟ್ ಆಗಿ ಈ ತರ ಪ್ಲೇಸ್ಗಳಿಗೆ 1-2 ದಿನ ಹೋಗಿ ಬನ್ನಿ. ಸೊ ನಾವು ಸುಮ್ಮನೆ ಬೆಳಿಗ್ಗೆ ಎದ್ವಲ್ಲ, ಪಾಪು ಇನ್ನು ಮಲಗಿದ್ದ, ಅದಕ್ಕೆ ಅಂತ 2 ವೀಲರ್ ತಗೊಂಡು ಸುಮ್ಮನೆ ಒಂದು ರೌಂಡ್ ಹಾಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿದ್ವಿ. ಆಕ್ಚುಲಿ ಹೆಂಗಿದೆ ಮಡಿಕೇರಿ? ಸೂಪರ್. ನಾವು ಎಲ್ಲ ವ್ಯವಸ್ಥೆ ಕೊಟ್ಟು ಸಿಟಿಯಲ್ಲಿ ಇದು ಮಾಡ್ತೀವಿ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರಿಗೆ ಒಂದೊಂದು ಮನೆ ಇರುತ್ತೆ. ಎಷ್ಟು ನೆಮ್ಮದಿಯಾಗಿರ್ಬೋದು ಅಂದರೆ ಮಲ್ಕತ್ತಿದಂಗೆ ನಿದ್ದೆ ಬರುತ್ತೆ. ಹಂಗೆ ಆ್ಯಕ್ಚುಲಿ ಇವ್ರಿಗೆ ಇವೆಲ್ಲ ತುಂಬ ಇಷ್ಟ. ಅವರು ನಮ್ಮ ಹಾಸನ ಮನೆನೂ ಹಿಂಗೇನೆ ಎಲ್ಲ ಗ್ರೀನ್ ಮಧ್ಯನೇ ಇರೋದು. ಸೊ ಆಲ್ಮೋಸ್ಟ್ ಸುಮಾರು ಅರೆ ಮಲೆನಾಡು, ಅದೇ ಹಾಸನ ಬಂದು ಅದೇ ಅರೆ ಮಲೆನಾಡು, ಇದು ಪೂರ್ತಿ ಮಲೆನಾಡು ಅಲ್ಲ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ಅದೇ ಬೆಳಗ್ಗೆ ರೆಡಿ ಆದ್ವಿ. ಇವಾಗ ಅದೇ ತಲಕಾವೇರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ಆಲ್ಮೋಸ್ಟ್ 11:15 ಆಗಿದೆ. ಅದೇ ಅಲ್ಲೇ ಆರಾಮಾಗಿ ಎದ್ದು ಫ್ರೆಶನ್ ಅಪ್ ಆಗಿ ಅಲ್ಲೇ ತಿಂಡಿ ತಿಂದ್ವಿ, ಗ್ಲಾಸ್ ಬ್ರಿಡ್ಜ್. ಸೊ ಅದೇ ಹೋಗ್ತಾ ಇದೀವಿ. ಇವಾಗ 11:15 ಆಗಿದೆ. ಅಲ್ಲೇ ತಿಂಡಿ ತಿಂದ್ವಿ, ಚೆನ್ನಾಗಿತ್ತು ತಿಂಡಿ. ಅಂದ್ರೆ ಇಲ್ಲಿ ಈ ಕಡೆ ಫೇಮಸ್ ಅಂದ್ರೆ ಯಾವುದು ಅಕ್ಕಿ ಪೂರಿ, ಅದು ಫೇಮಸ್ ಅಂತ. ನಮ್ ಕಡೆ ನಾರ್ಮಲ್ ಪೂರಿ ಮಾಡ್ತೀವಲ್ಲ, ಇಲ್ಲಿ ಅಕ್ಕಿ ಪೂರಿ ಅಂತ ಮಾಡ್ತಾರೆ. ಚೆನ್ನಾಗಿತ್ತು. ಅದಕ್ಕೇನೋ ಗ್ರೇವಿ ಕೊಟ್ಟಿದ್ರು. ಆಮೇಲೆ ಇಡ್ಲಿ, ಪಲಾವ್ 3 ಆಪ್ಷನ್ ಇತ್ತು. ಸೊ ಚೆನ್ನಾಗಿತ್ತು. ಎಲ್ಲ ತಿಂಡಿ ತಿನ್ಕೊಂಡು ಆರಾಮಾಗೇನೇನು ಹರಿಬರಿಲಿ ಏನು ಇದು ಮಾಡ್ಲಿಲ್ಲ, ಇನ್ನೇನು ಹೋಗೋದೇ ಅಲ್ವಾ ಇವತ್ತು ಅಂತ ಆರಾಮಾಗಿ ಎದ್ದು ಎಲ್ಲ ರೆಡಿಯಾಗಿ ಇವಾಗ ಹೊರಟಿದೀವಿ. 11:15 ಆಗಿದೆ. ಅದೇ ತಲಕಾವೇರಿ ರೋಡಲ್ಲಿ ಇದೀವಿ ಇವಾಗ. ಜಾನು ಎಲ್ಲ ಆ ಕಾರಲ್ಲಿ ಇದ್ದಾನೆ, ಇಲ್ಲಿ ನಾನು ನಂದೀಶ್ ಪಾಪು ಮಾತ್ರ ಇಲ್ಲಿದ್ದೀವಿ. ಇಲ್ಲಿಂದ ಇನ್ನೊಂದು ನೋಡಿ, ಇಲ್ಲಿ ರೂಟ್ ಮ್ಯಾಪ್ ಹಾಕೊಂಡಿದೀವಿ. ಇನ್ನೊಂದು 28 ಕಿಲೋಮೀಟರ್ಸ್ ಇದೆ. ಸೊ ರೋಡ್ ಅಂತೂ ಅಂದ್ರೆ ರೋಡ್ ತುಂಬಾ ಚೆನ್ನಾಗಿದೆ. ಬಟ್ ಅಂದ್ರೆ ಈ ತರ ಕರ್ವ್ಸ್ ತರ ರೋಡು, ಬಟ್ ಚೆನ್ನಾಗಿದೆ ಒಂಥರ ಜರ್ನಿ. ಮತ್ತೆ ಇಲ್ಲಿ ಮನೆಗಳು ನೋಡಕ್ಕೆ ಖುಷಿ ಆಗುತ್ತೆ. ಎಷ್ಟೊಂದು ಸ್ವಲ್ಪ ದೂರಕ್ಕೆ ಒಂದೊಂದು ಮನೆ ಇದೆ. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ತೋರಿಸ್ತೀನಿ. 28 ಕಿಲೋಮೀಟರ್ಸ್ ಇದೆ ಅಂತೆ.
ಮತ್ತಿಲ್ಲಿ ಏನು ಗ್ಲಾಸ್ ಬ್ರಿಡ್ಜ್ ಇದೆ ಅಂತ ಅಂದ್ರೆ ಆನ್ ದ ವೇ ನೋಡಿದ್ವಿ. ಆಕ್ಚುಲಿ ನಿನ್ನೆ ದುಬಾರೆ ಹೋದಾಗ್ಲೂ ಅಲ್ಲೂ ಇತ್ತು ಗ್ಲಾಸ್ ಬ್ರಿಡ್ಜ್, ಬಟ್ ನಾವು ಹೋಗೋ ಟೈಮಲ್ಲಿ ಮಳೆ ಬಂದ್ಬಿಡ್ತು, ಹಂಗಾಗಿ ನಾವು ಹೋಗ್ಲಿಲ್ಲ, ಮಕ್ಕಳನ್ನೆಲ್ಲ ಇಟ್ಕೊಂಡು ಆಗಲ್ವಲ್ಲ ಅಂತ. ಸೊ ಇಲ್ಲಿ ಆನ್ ದ ವೇ ಬರುವಾಗ ನೋಡಿದ್ವಿ, ಅಲ್ಲೂ ಇದೆ ಅಂತೆ, ಬೋರ್ಡ್ ಹಾಕಿದ್ರು. ನೋಡೋಣ, ಆಪ್ಷನ್ ಇದ್ರೆ ಬರುವಾಗ ಒಂದ್ ವಿಸಿಟ್ ಮಾಡೋಣ. ಮಕ್ಕಳೆಲ್ಲ ನನಗೆ ಕೇಳ್ತಾ ಇದ್ರು ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಂತ. ಸೊ ಇವತ್ತು ಬರುವಾಗ ಆಪ್ಷನ್ ಇದ್ರೆ ಹೋಗೋಣ. ಬಟ್ ನೋಡಿ, ಆಲ್ರೆಡಿ ಮಳೆ ಶುರು ಆಯ್ತು ಇಲ್ಲಿ. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಏನೂ ಗೊತ್ತಾಗಲ್ಲ. ಈಗ ಆಲ್ರೆಡಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆ. ಸೊ ಹೋಗ್ತಾ ಇದೀವಿ, ಬನ್ನಿ ಏನೋ ತಲಕಾವೇರಿಗೆ ಹೋಗೋಣ. ಆಕ್ಚುಲಿ ಇಲ್ಲೇ ಕೆಳಗಡೆ ಏನೋ ಬಗಂಡೇಶ್ವರ ಟೆಂಪಲ್ ಇದೆಯಲ್ಲ, ಅಲ್ಲಿಗೆ ಬಂದಿದೀವಿ. ಅಂದ್ರೆ ತಲಕಾವೇರಿಯಿಂದ ಇನ್ನೂ ಹಿಂದೆನೆ 7 ಕಿಲೋಮೀಟರ್ಸ್ ಅಲ್ವಪ್ಪ, ಇನ್ನು 7 ಕಿಲೋಮೀಟರ್ಸ್ ಅಲ್ಲಿ ಮೇಲೆ ತಲಕಾವೇರಿ ಇದೆ. ಇಲ್ಲೇ ಅಂದ್ರೆ ಬಗಂಡೇಶ್ವರ ಟೆಂಪಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಬಂದಿದೀವಿ. ಸೊ ಇನ್ನೊಂದು ಆ ವೆಹಿಕಲ್ ಬರ್ಬೇಕು, ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ನೋಡಿ, ಇವತ್ತಂದ್ರೆ ರಜೆ ಇದೆಯಲ್ಲ, ಹಂಗಾಗಿ ಸ್ವಲ್ಪ ಜನ ಇದ್ದಾರೆ. ಅಷ್ಟೊಂದೇನು ರಶ್ ಇಲ್ಲ ಅನ್ಸುತ್ತೆ, ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಸೊ ಇಲ್ಲಿ ನೋಡಿ, ಮೇಲೆ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಅಂದ್ರೆ ತಲಕಾವೇರಿಗೆ ಹೋಗ್ಬೇಕಂದ್ರೆ ಅಲ್ಲಿ ಮೇಲೆ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಹಂಗಾಗಿ ಫುಲ್ ಅಲ್ಲಿವರೆಗೂ ಸೇಮ್ ಅದೇ ರೀತಿ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಮೇಲೆ ನಾವು ಹೋಗೋದು. ಕಾಣಿಸ್ತಾ ಇದೆ ಅಲ್ವಾ? ಸೊ ಇಲ್ಲಿ ಇವಾಗ ಕೆಳಗಡೆ ಇರೋದು ಬಗಂಡೇಶ್ವರ ಟೆಂಪಲ್. ಇಲ್ಲಿ ನೋಡೋಣ, ಒಳಗಡೆ ಏನಾದ್ರು ರೆಕಾರ್ಡ್ ಮಾಡೋ ಆಪ್ಷನ್ ಇದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಸೊ ಅವ್ರು ಬರ್ಲಿ, ಆಮೇಲೆ ಒಟ್ಟಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದೀವಿ. ಎಸ್, ಇದೇನೆ ಬಗಂಡೇಶ್ವರ ಟೆಂಪಲ್. ಅಂದ್ರೆ ಇಲ್ಲೆಲ್ಲ ಟೆಂಪಲ್ಸ್ ಎಲ್ಲ ಒಂಥರ ಕಾಮ್ ಆಗಿ ಕೂಲ್ ಆಗಿ ಚೆನ್ನಾಗಿರುತ್ತೆ ಒಂಥರ. ಸೊ ಒಳಗಡೆ ಹೋಗಿ ವಿಡಿಯೋ ಮಾಡೋ ಆಪ್ಷನ್ ಇತ್ತು, ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಅಂದ್ರೆ ಇಲ್ಲಿ ಅನ್ನದಾಸೋಹನೂ ಇರುತ್ತಂತೆ, ಅದಕ್ಕೆ ಅಂದ್ರೆ ಅಲ್ಲಿ ಮುಗಿಸ್ಕೊಂಡು ತಲಕಾವೇರಿಗೆ ಹೋದ್ವಿ. ಅದ್ರಲ್ಲಿ ಅವ್ರು ಹೇಳಿದ್ರು, ಅಂದ್ರೆ ನೀವು ತಲಕಾವೇರಿ ಮುಗಿಸ್ಕೊಂಡು ಬನ್ನಿ, 1:30 ಮಧ್ಯಾಹ್ನದ ಮೇಲೆ ಆಲ್ಮೋಸ್ಟ್ ಒಂದು 3 o'clock ವರ್ಗು ಇರುತ್ತೆ ದಾಸೋಹ. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬನ್ನಿ ಅಂತಂದ್ರು. ಹಂಗಾಗಿ ಫಸ್ಟ್ ನಾವು ತಲಕಾವೇರಿಗೆ ಬಂದು ಇಲ್ಲೆಲ್ಲನೂ ದೇವಸ್ಥಾನ ಎಲ್ಲ ನೋಡಿಕೊಂಡು ಆಮೇಲೆ ವಾಪಸ್ಸು ಏನು ಬಗಂಡೇಶ್ವರಕ್ಕೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಹೊರಟ್ವಿ. ಸೊ ಅದು ಅವತ್ತು ಯಾವತ್ತು ಮಂಡೇ ಅದು ಹೊರಡೋ ದಿನ. ಅಲ್ಲಿ ಮುಗಿಸ್ಕೊಂಡು ಹಾಗೇನೆ ಮಡಿಕೇರಿಯಲ್ಲಿ ಗೋಲ್ಡನ್ ಟೆಂಪಲ್ ಮಕ್ಕಳು ನೋಡಿರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಸುಮಾರು ಜನ ಮಡಿಕೇರಿ ಈ ಕಡೆ ಇರೋರಿಗೆಲ್ಲ ಗೊತ್ತೇ ಇರುತ್ತೆ. ನಾವು ಬರುವಾಗ ಒಂದವೇ ಮಕ್ಳಿಗೂ ತೋರಿಸ್ದಂಗೆ ಆಗುತ್ತೆ ಅಂತ ಒಂದು ವಿಸಿಟ್ ಹಾಗೇನೆ ಹೋಗಿ ಬಂದ್ವಿ. ಈ ಟೆಂಪಲ್ ಅಷ್ಟೇ ಚೆನ್ನಾಗಿದೆ, ಒಂಥರ ಹೋದ್ರೆ ಕಾಮಾಗಿ. ಅಲ್ಲಿದು ಏನೋ ಪೂಜಾ ಮಂದಿರ ಅವೆಲ್ಲ ಒಂಥರ ಬೇರೆ ಬೇರೆ ಆರ್ಕಿಟೆಕ್ಚರ್ ಎಲ್ಲ ಇದೆಯಲ್ಲ, ನೋಡೋಕ್ಕೆ ಚೆನ್ನಾಗಿದೆ. ಸೊ ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ಮಕ್ಳಿಗೂ ತೋರಿಸ್ಕೊಂಡು ವಾಪಸ್ ಹಾಗೇನೆ ಆಲ್ಮೋಸ್ಟ್ ನಾವು ಗೋಲ್ಡನ್ ಟೆಂಪಲ್ ಹೋದಾಗ್ಲೇನೆ 5 o'clock ಆಗಿತ್ತು ಅನ್ಸುತ್ತೆ. ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತು ಅಕ್ಕ ಅವರೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತಿದ್ರಲ್ಲ, ಸೊ ಶಾಪಿಂಗು ಮಾಡಿಕೊಂಡು ಹಾಗೆ ಬರ್ತಾ ಒಂದವೇ ಅಲ್ಲಿ ಒಂದು ವೆಜ್ ಹೋಟೆಲ್ ಇತ್ತು, ಊಟ ಮಾಡಿಕೊಂಡು ಎಲ್ಲರೂ ವಾಪಸ್ ಮಂಡ್ಯ ಕಡೆ ಬಂದ್ವಿ. ಆಲ್ಮೋಸ್ಟ್ ಮಂಡ್ಯ ಬಂದಾಗಲೇ 9 o'clock ಆಗಿತ್ತು. ಸೊ ನೆಕ್ಸ್ಟ್ ಎಲ್ರಿಗೂ ಆಫೀಸ್ ಇತ್ತಲ್ಲ, ಎಲ್ಲ ಟಯರ್ಡ್ ಆಗೋಗಿದ್ರು. ಹಂಗಾಗೆಲ್ಲ ಮುಗಿಸ್ಕೊಂಡು ಬಂದು ರೆಸ್ಟ್ ಮಾಡಿ ಬೆಳಗ್ಗೆ ಮತ್ತೆ ರುಟೀನ್ ಆಫೀಸ್ಗೆ ಹೋಗಬೇಕಾಯ್ತು. ಸೊ ಇದು ಇವತ್ತಿನ ನಮ್ಮ ಮಡಿಕೇರಿ ಆ ಕಡೆ ಸುತ್ತಮುತ್ತ ಟ್ರಿಪ್ನ ವ್ಲಾಗು. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಮುಂದಿನ ಯಾವುದಾದ್ರು ಡಿಫ್ರೆಂಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Thank you.